ಮನುಷ್ಯರು ಏಲಿಯನ್ಸ್ಗಳ ಜೊತೆ ಯುದ್ಧ ಮಾಡಿದ್ರೆ ಹೇಗಿರುತ್ತೆ? ಏಲಿಯನ್ಸ್ಗಳು ಭೂಮಿಗೆ ಬಂದಿರುವಂತಹ ಸಾಕ್ಷಿಗಳು ಎಲ್ಲಿದೆ? ಆ ಒಂದು ಜಾಗಕ್ಕೆ ಯಾವ VIP ಕೂಡ ಮತ್ತು ನಾರ್ಮಲ್ ಪೀಪಲ್ ಕೂಡ ಎಂಟ್ರಿ ಇಲ್ಲ. ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್ ಪ್ಲೇಸ್. ಇದು ಇಡೀ ವರ್ಲ್ಡಲ್ಲೇ ಅತ್ಯಂತ ದಿ ಮೋಸ್ಟ್ ಸೀಕ್ರೆಟ್ ಮಿಲಿಟರಿ ಬೇಸ್ ಅಂತ ಕರೀತಾರೆ. ಅದೇ ದಿ ಏರಿಯಾ 51. ಇವತ್ತು ನೀವು ತಿಳ್ಕೊಳಕ್ಕೆ ಹೋಗ್ತಿರೋ ಸ್ಟೋರಿನೇ ದ ಮಿಸ್ಟರಿ ಆಫ್ ಏರಿಯಾ 51. ಅಮೇರಿಕಾದ ಲಾಸ್ ವೇಗಸ್ ಅನ್ನೋ ಸಿಟಿಯಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಏರಿಯಾ 51 ನೆವಾಡಾ ಡೆಸರ್ಟ್ನ ಮಧ್ಯೆ ಲೊಕೇಟ್ ಆಗಿರುತ್ತೆ. ಇದರ ಅಫಿಷಿಯಲ್ ನೇಮ್ ಗ್ರೂಮ್ ಲೇಕ್ ಅಂತ ಮೊದಲು ಕರಿತಿರ್ತಾರೆ. ಈ ಏರಿಯಾ 51 ಎಷ್ಟು ಡೀಪಾಗಿ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂದರೆ, ಮೊದಲು ಆ ಏರಿಯಾ 51 ಬೆಟ್ಟ ಗುಡ್ಡಗಳ ಮಧ್ಯೆ ಸೆಂಟರಲ್ಲಿ ಇದ್ದು ಆ ಜಾಗದಲ್ಲಿ ಈವನ್ ಏರೋಪ್ಲೇನ್ ಕೂಡ ಪಾಸ್ ಆಗೋದಿಲ್ಲ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಡೀಪಾಗಿ ಪ್ರೊಟೆಕ್ಟ್ ಆಗಿದೆ ಅಂತ. ಅದಕ್ಕೆ ಅದು ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ಸೀಕ್ರೆಟ್ ಮಿಲಿಟರಿ ಬೇಸ್ ಇರುವಂಥ ಜಾಗ ಅಂತ ಕರೆಸ್ಕೊಂಡಿದೆ. ಯಾವುದಾದ್ರೂ ಫ್ಲೈಯಿಂಗ್ ಆಬ್ಜೆಕ್ಟ್ ಬೈ ಮಿಸ್ ಆಗಿ ಕೂಡ ಆ ಏರಿಯಾ ಒಳಗಡೆ ಹೋದರೆ ಅಲ್ಲಿನ ಮಿಲಿಟರಿ ಬೇಸ್ನವರು ಅದನ್ನು 15 ಸೆಕೆಂಡ್ ಡಿಸ್ಟ್ರಾಯ್ ಮಾಡಾಕ್ಬಿಡ್ತಾರೆ. US ಗೌರ್ನಮೆಂಟ್ ಈ ಏರಿಯಾ 51 ಅಂತ ಒಂದು ಜಾಗ ಇದೆ ಅಂತಾನೆ ಸುಮಾರು ವರ್ಷಗಳ ಕಾಲ ಅದು ಯಾರ ಹತ್ರನೂ ಕೂಡ ಹೇಳ್ಕೊಂಡಿರಲ್ಲ. ಆ ಒಂದು ಭೂಮಿ ನಾರ್ಮಲ್ ಎಲ್ಲ ಮರುಭೂಮಿಗಳ ಥರ ಅಥವಾ ಖಾಲಿ ಜಾಗದ ಥರ ಅದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸ್ಟೋರಿ ಶುರುವಾಗೋದು 1955 ಡ್ಯೂರಿಂಗ್ ದಿ ಕೋಲ್ಡ್ ವಾರ್. ಅವರಿಗೆ ಒಂದು ಪ್ಲೇಸ್ ಬೇಕಾಗಿರುತ್ತೆ. ಯಾಕಂದರೆ ಅವರು ಒಂದು ಸ್ಪೈ ಏರ್ಕ್ರಾಫ್ಟ್ನ ಪ್ರಿಪೇರ್ ಮಾಡಿರ್ತಾರೆ. ಅದನ್ನು ಟೆಸ್ಟ್ ಮಾಡಬೇಕಾಗಿರುತ್ತೆ. ಏರ್ಕ್ರಾಫ್ಟ್ನ ವಿಶೇಷತೆ ಏನಂದರೆ ಅದು ನಾರ್ಮಲ್ ಪ್ಲೇನ್ಸ್ ಹಾರುವ ಎತ್ತರಕ್ಕಿಂತ ಅತಿ ಎತ್ತರದಲ್ಲಿ ಹಾರೋದಕ್ಕೆ ಅದು ಪ್ರಿಪೇರ್ ಮಾಡಿರ್ತಾರೆ. ಸೊ ಅದು ಆ್ಯಕ್ಚುಲ್ ಆಗಿ ಸ್ಪೈ ಏರ್ಕ್ರಾಫ್ಟ್ ಆಗಿರುತ್ತೆ. ಅದನ್ನು CIA ಟೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಅವ್ರಿಗೊಂದು ಜಾಗ ಬೇಕಾಗಿರುತ್ತೆ. ಸೀಕ್ರೆಟ್ ಮಿಷನ್ ಆಗಿರೋದ್ರಿಂದ CIA ಅಲ್ಲಿ ಕಂಪ್ಲೀಟ್ ಜನನೇ ಓಡಾಡ್ದಿರೋಂತಹ ಜಾಗ ಬೇಕಾಗಿರುತ್ತೆ. ಸೊ ಅವರು ಚೂಸ್ ಮಾಡಿದ ಜಾಗನೇ ದ ಗ್ರೂಮ್ ಲೇಕ್. ಆ ಜಾಗನ ಚೂಸ್ ಮಾಡಿ ಆ ಸ್ಪೈ ಏರ್ಕ್ರಾಫ್ಟ್ನ ಟೆಸ್ಟ್ ಮಾಡ್ತಾ ಅವರು ಪ್ರೋಸೆಸ್ನ ನಡೆಸ್ತಿರ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಊರಿನಲ್ಲಿದ್ದಂತಹ ಜನಗಳಿಗೆ ಒಂದೇನೋ ಡೌಟ್ ಮತ್ತು ಒಂದು ಮಿಸ್ಟ್ರಿ ಥರ ಒಂದು ಸ್ಟ್ರೇಂಜ್ ಫೀಲ್ ಆಗುತ್ತೆ. ಅದು ಏನಂದರೆ, ಆಕಾಶದಲ್ಲಿ ಸೈಲೆಂಟಾಗಿ ತುಂಬ ಗ್ಲೋ ಆಗುವಂಥ ಒಂದು ವಸ್ತು ತೀರಾ ಸ್ಪೀಡಾಗಿ ಹೋಗುತ್ತೆ. ಅದನ್ನು ಜನಗಳು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಾಗನ ತಗೊಂಡು ಅವರ ಸೀಕ್ರೆಟ್ ಸ್ಪೈ ಆಪರೇಷನ್ಸ್ನ ಸ್ಟಾರ್ಟ್ ಮಾಡಿ ದ U2 ರೀಕೊನಾಯ್ಸೆನ್ಸ್ ಏರ್ಕ್ರಾಫ್ಟ್ನ ಟೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಸುತ್ತಮುತ್ತ ಹಳ್ಳಿಗಳು ಊರಲ್ಲಿದ್ದ ಜನಗಳಿಗೆ ಒಂದು ಸ್ಟ್ರೇಂಜ್ ಫೀಲ್ ಆಗುತ್ತೆ. ಏನಂದರೆ, ನಾರ್ಮಲ್ಲಾಗಿ ಪ್ಲೇನ್ಸ್ ಒಂದು ಎತ್ತರದಲ್ಲಿ ಹಾರಾಡ್ತಿರುತ್ತೆ. ಬಟ್ ಅದಕ್ಕಿಂತ ಎತ್ತರವಾಗಿ ಸೈಲೆಂಟಾಗಿ ತುಂಬ ಸ್ಪೀಡಾಗಿ ತುಂಬ ಗ್ಲೋ ಆಗಿರೋ ಒಂದು ವಸ್ತು ಅಥವಾ ಒಂದು ಪ್ಲೇನ್ ಅವ್ರಿಗೆ ಕಾಣಿಸುತ್ತೆ. ಸೊ ಜನಗಳೇನು ತಿಳ್ಕೊತಾರೆ, ಅಲ್ಲಿಗೆ ಏಲಿಯನ್ಸ್ ಬಂದಿದ್ದಾರೆ ಅಂತ. ಬಟ್ ಅದು ಆ್ಯಕ್ಚುಲಿ U2 ರೀಕೊನಾಯ್ಸೆನ್ಸ್ ಏರ್ಕ್ರಾಫ್ಟ್ ಆಗಿರುತ್ತೆ. ಅದಾದ ಮೇಲೇ ದ ಬ್ಲ್ಯಾಕ್ ಬರ್ಡ್ ಮತ್ತು ದ ಸ್ಟೆಲ್ತ್ ಏರ್ಕ್ರಾಫ್ಟ್ ಅವೆಲ್ಲ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಮೊದಲ ಹೈಯೆಸ್ಟ್ ಸ್ಪೀಡೆಸ್ಟ್ ಪ್ಲೇನ್ ಅಂತ ಕರೆದಿದ್ದೆ ದ U2 ರೀಕೊನಾಯ್ಸೆನ್ಸ್ ಏರ್ಕ್ರಾಫ್ಟ್ ಆ ಟೈಮಲ್ಲಿ. ಅದಾದ ಮೇಲೆ ತುಂಬ ವರ್ಷಗಳಾದ ಮೇಲೆ ಫಾಸ್ಟೆಸ್ಟ್ ಏರ್ಕ್ರಾಫ್ಟ್ಸ್ ಬಂದಿದ್ದೆ ದ ಬ್ಲ್ಯಾಕ್ ಬರ್ಡ್ ಮತ್ತು ಯಾವುದು ಸ್ಟೆಲ್ತ್ ಫೈಟರ್ಸ್ ಇಂಥವೆಲ್ಲ ಅದಾದ ಮೇಲೆ ತುಂಬ ವರ್ಷಗಳೆಲ್ಲ ಆದಮೇಲೆ ಅವೆಲ್ಲ ಬಂದಿದ್ದು. ಬಟ್ ಅದಕ್ಕಿಂತ ಮುಂಚೆ ಬಂದಿದ್ದು ದ U2 ರೀಕೊನಾಯ್ಸೆನ್ಸ್ ಏರ್ಕ್ರಾಫ್ಟ್. ಆ್ಯಕ್ಚುಲಿ ಏರಿಯಾ 51 ಅನ್ನೋದು ಬರೀ ಒಂದು ಸೀಕ್ರೆಟ್ ಮಿಲಿಟರಿ ಬೇಸ್ ಮಾತ್ರ ಆಗಿರೋದಿಲ್ಲ. ಹಾಗೆ ಆ ಏರಿಯಾ 51 ಅನ್ನೋ ಜಾಗದಲ್ಲಿ ಯಾವುದೇ ಫೆನ್ಸಸ್ ಕೂಡ ಇರೋದಿಲ್ಲ. ನಾರ್ಮಲ್ಲಾಗಿ ಯಾವುದಾದ್ರೂ ಒಂದು ಸೀಕ್ರೆಟ್ ಪ್ಲೇಸ್ ಅಥವಾ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಇದ್ದರೆ ಆ ಏರಿಯಾಗೆ ಒಂದು ಫೆನ್ಸ್ ಅಂತ ಹಾಕಿಬಿಡ್ತಾರೆ. ಯಾಕಂದರೆ ಯಾರು ಕೂಡ ಬರಬಾರ್ದು ಒಳಗಡೆ ಅಂತ. ಬಟ್ ಏರಿಯಾ 51 ಇದ್ದಿದ್ದು ಬೇರೆ ಥರನೇ ಒಂದು
ಪ್ರೊಟೆಕ್ಷನ್. ಯಾವ ಥರ ಅಂದರೆ ಮಣ್ಣಲ್ಲಿ ಅಲ್ಲಿದ್ದ ಸ್ಯಾಂಡ್ ಕೆಳಗಡೆ ಒಂದು ಡಿಟೆಕ್ಟಿವ್ ಸೆನ್ಸರ್ಸ್ ಅಂತ ಇಟ್ಟಿರ್ತಾರೆ. ಆ ಸೆನ್ಸರ್ಸ್ ಏನೇನ ಕ್ಯಾಪ್ಚರ್ ಮಾಡುತ್ತೆ ಅಂದರೆ ಮನುಷ್ಯನ ಫುಟ್ ಸ್ಟೆಪ್ಸ್ ಕೂಡ ಕ್ಯಾಪ್ಚರ್ ಮಾಡುತ್ತೆ, ಹಾಗೆ ಅವನ ಬಾಡಿ ಹೀಟ್ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಅದರ ಜೊತೆಗೇನೆ 10 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ವೆಹಿಕಲ್ ಇಂಜಿನ್ನು ಕೂಡ ಅದು ಡಿಟೆಕ್ಟ್ ಮಾಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಏರಿಯಾ 51 ಬರೀ ಮಿಲಿಟರಿ ಬೇಸ್ ಮಾತ್ರ ಆಗಿದೆನಾ, ಅಥವಾ ಬೇರೆ ಏನಾದರೂ ಅಲ್ಲಿ ನಡೀತಿರ್ಬೋದಾ? ನಾರ್ಮಲ್ಲಾಗಿ ಒಂದು ಮಿಲಿಟರಿ ಬೇಸ್ಗೆ ಇಷ್ಟೊಂದು ಪ್ರೊಟೆಕ್ಷನ್ ಬೇಕಾಗಿತ್ತಾ? ಹಾಗೆ ನಿಮಗೆ ಒಂದು ಸ್ಟ್ರೇಂಜೆಸ್ಟ್ ಪಾರ್ಟ್ ಗೊತ್ತಾ? ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಒಂದು ಏರ್ಕ್ರಾಫ್ಟಲ್ಲಿ ಅಲ್ಲಿಗೆ ಬಂದು ಇಳಿತಾರೆ. ಆ ಏರ್ಕ್ರಾಫ್ಟ್ಗೆ ಯಾವುದೇ ಒಂದು ಲೋಗೋ ಕೂಡ ಇರಲ್ಲ. ಇಟ್ಸ್ ಓನ್ಲಿ ಅ ರೆಡ್ ಸ್ಟ್ರೈಪ್. ದೇರ್ ಡೆಸ್ಟಿನೇಷನ್ ಈಸ್ ಕಂಪ್ಲೀಟ್ಲಿ ಕ್ಲಾಸಿಫೈಡ್. ಗ್ಲೋಬಲಿ ನ್ಯೂಸ್ಗೆ ಯಾವಾಗ ಬರುತ್ತೆ ಅಂದರೆ 1989ರಲ್ಲಿ ಬಾಬ್ ಲಜಾರ್ ಅನ್ನೋ ಒಬ್ಬ ವ್ಯಕ್ತಿ ರಿವರ್ಸ್ ಇಂಜಿನಿಯರಿಂಗ್ ಏಲಿಯನ್ ಏರ್ಕ್ರಾಫ್ಟ್ ಅನ್ನೋ ಟಾಪಿಕ್ ಮೇಲೆ ವರ್ಕ್ ಮಾಡ್ತಿರ್ತಾನೆ. ಅದು S4 ಅನ್ನೋ ಒಂದು ಕಂಪಾರ್ಟ್ಮೆಂಟಲ್ಲಿ. ಅವನು ಹೇಳ್ತಾನೆ, ಅಲ್ಲಿನ ಗೋರ್ಮೆಂಟ್ 9 ಏಲಿಯನ್ ಡಿಸ್ಕ್ ಇದೆ ಅಂತ ಹೇಳ್ತಾನೆ. ಅದರ ಜೊತೆಗೆ ಆ್ಯಂಟಿ ಗ್ರಾವಿಟಿ ಇಂಜಿನ್ಸ್ ಇದ್ದಾವೆ, ಮತ್ತು ಗಾಳಿಯಲ್ಲಿ ತೇಲುವಂಥ ಇಂಜಿನ್ಸ್ ಇದ್ದಾವೆ, ಮತ್ತು ಅವನು ಭೂಮಿಯಲ್ಲಿ ಇಲ್ಲದೇ ಇರುವಂತಹ ಟೆಕ್ನಾಲಜಿಲಿ ಅವನು ವರ್ಕ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಲಜಾರ್ ಹೇಳಿದಂಥ ವಿಷಯ ಇಡೀ ಗ್ಲೋಬಲ್ಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಕೊಡುತ್ತೆ. ಬಟ್ ಆದರೆ ಅದೇ ಜನ ಅವನು ಸುಳ್ಳು ಹೇಳ್ತಿದ್ದಾನೆ, ಅವನನ್ನು ಗುರ್ತಿಸ್ಕೊಳ್ಳೋಕ್ಕೆ ಒಂದು ಸುಳ್ಳು ಹೇಳಬೇಕು ಅಂತ ಏನೋ ಹೇಳ್ತಿದ್ದಾನೆ ಅಂತ ಅವನ ಮಾತನ್ನ ಯಾರು ಅಷ್ಟಾಗಿ ಅವಾಗ ನಂಬಲಿಲ್ಲ. ಆದರೆ ಅದೇ ಏರಿಯಾ 51 ಅಲ್ಲಿ ಮನುಷ್ಯ ಮಾಡೋಕ್ಕಾಗದೇ ಇರುವಂತಹ ಆ ಟೈಮಲ್ಲಿ ಮಾಡೋಕ್ಕಾಗದೇ ಇರುವಂತಹ ಏರ್ಕ್ರಾಫ್ಟ್ ಓಡಾಡ್ತಿರ್ತವೆ. ಅದನ್ನು ಏನು ಕೋಇನ್ಸಿಡೆನ್ಸ್ ಅಂತ ಕರಿತೀರಾ ಅಥವಾ ಬೇರೆ ಏನಾದರೂ ಕರಿತೀರಾ? ವರ್ಷಗಳಾದ ಮೇಲೆ ನೇವಾಡಾದಲ್ಲಿ ವಾಸಿಸುತ್ತಿದ್ದಂತಹ ಜನಗಳು ಹೇಳ್ತಾರೆ, ಆ ಜಾಗದಲ್ಲಿ ಏರಿಯಾ 51 ಅನ್ನೋ ಜಾಗದಲ್ಲಿ ಆವಾಗ ಅದು ಗ್ರೂಮ್ ಲೇಕ್ ಅಂತ ಇತ್ತು. ಅದಾದ ಮೇಲೆ ಅದು ಏರಿಯಾ 51 ಅಂತ ಅದು ಹೆಸರಿಟ್ಟಿದ್ದಾರೆ. ಗ್ರೂಮ್ ಲೇಕ್ ಅನ್ನೋ ಜಾಗದಲ್ಲಿ ವಿಚಿತ್ರವಾದ ಏರ್ಕ್ರಾಫ್ಟ್ಸ್, ಟ್ರಯಾಂಗುಲರ್ ಏರ್ಕ್ರಾಫ್ಟ್ಸ್, ಸ್ಪೇಸ್ಶಿಪ್ಸ್ ಮತ್ತು ಸಿಲ್ವರ್ ಡಿಸ್ಕ್ಸ್ ಎಲ್ಲ ಓಡಾಡ್ತಿದ್ದಾವೆ. ಮತ್ತು ಸಡನ್ನಾಗಿ 1 ಸೆಕೆಂಡ್ಗೆ ಪಾಸ್ ಆಗುವಂತಹ ಏರ್ಕ್ರಾಫ್ಟ್ಸ್ನೆಲ್ಲ ಅವರು ನೋಡ್ತಾ ಇದ್ದಾರೆ. ತುಂಬ ವಿಚಿತ್ರವಾದ ಲೈಟ್ಸ್ ಅಲ್ಲಿ ಪಾಸ್ ಆಗ್ತಿದ್ದಾವೆ ಅಂತ ನೋಡ್ತಿದ್ದಾರೆ. ಅಲ್ಲಿನ ಟ್ರಕ್ ಡ್ರೈವರ್ಸು, ಟೂರಿಸ್ಟ್ಸು ಮತ್ತು ಫಾರ್ಮರ್ಸು ಎಲ್ಲರೂ ಕೂಡ ನೋಡಿ ಐ ವಿಟ್ನೆಸ್ ಮಾಡಿ ಅಲ್ಲಿ ಈ ಥರ ವಿಚಿತ್ರವಾದ ಏರ್ಕ್ರಾಫ್ಟ್ಸ್ ಇಲ್ಲಿ ಓಡಾಡ್ತಿದ್ದಾವೆ ಮತ್ತು ವಿಚಿತ್ರವಾದ ಟ್ರಯಾಂಗುಲರ್ ಪ್ಲೇನ್ಸ್ ಇಲ್ಲಿ ಓಡಾಡ್ತಿದ್ದಾವೆ ಅಂತ ಹೇಳಿ ಅಲ್ಲಿ ಸುತ್ತಮುತ್ತ ಕೂಡ ತುಂಬ ಇದು ಚರ್ಚೆಗೆ ಒಳಗಾಗುತ್ತೆ. ಮನುಷ್ಯನ ಕೈಲಿ ಮಾಡೋಕ್ಕಾಗದೇ ಇರುವಂತಹ ಪ್ಲೇನ್ಸ್ ಹೈಲಿ ಸ್ಪೀಡಾಗಿ ಮತ್ತು ತುಂಬ ಗ್ಲೋ ಆಗಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮೂವ್ ಆಗುತ್ತೆ. ನಾರ್ಮಲ್ ಪ್ಲೇನ್ಸ್ ಕೂಡ ಅವ್ರಿಗೆ ಕಾಣಿಸೋದಿಲ್ಲ, ಈ ಥರ ಎಲ್ಲ ಕಾಣಿಸ್ತಿದೆ. ಅಂದರೆ ಅದು ಏನು ಎಕ್ಸ್ಪೆರಿಮೆಂಟಲ್ ಏರ್ಕ್ರಾಫ್ಟ್ಸಾ ಅಥವಾ ಜನಗಳ ಮಧ್ಯೆ ತೋರಿಸ್ಬೇಕು ಅಂತ ಮಾಡಿದ್ದು ಎಕ್ಸ್ಪೆರಿಮೆಂಟ್ಸಲ್ ಏರ್ಕ್ರಾಫ್ಟ್ಸಾ ಏನು? ಇದು ಜನಗಳಿಗಾಗ ಅರ್ಥನೇ ಆಗಲಿಲ್ಲ. ಅಲ್ಲಿ ಏನು ಬಿಲೀವ್ ಮಾಡ್ತಿದ್ದಾರೆ ಅಂದರೆ ಏರಿಯಾ 51 ಅನ್ನೋ ಒಂದು ಜಾಗ ಒಂದು ಮಿಲಿಟರಿ ಬೇಸ್ ಆಗಿ ವರ್ಕ್ ಮಾಡ್ತಿದೆ, ಅದೊಂದು ಕಂಪ್ಲೀಟ್ ಫ್ಲ್ಯಾಟ್ ಏರಿಯಾ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಆದರೆ ಸೀಕ್ರೆಟ್ ಅಡಗಿರೋದು ಅಲ್ಲಿನ ಬೇಸ್ಮೆಂಟಲ್ಲಿ ಸುಮಾರು 6ರಿಂದ 12 ಕಂಪಾರ್ಟ್ಮೆಂಟ್ ಇದ್ದಾವೆ. ಆ ಕಂಪಾರ್ಟ್ಮೆಂಟ್ಸಲ್ಲಿ ರಿಸರ್ಚಬಲ್ ಲ್ಯಾಬ್ಸ್ ಅಂತ ಇದ್ದಾವೆ. ಆ ಲ್ಯಾಬ್ಸಲ್ಲಿ ಹ್ಯೂಮನ್ ಎಂಟಿಟಿಗೆ ಪ್ರವೇಶನೇ ಇಲ್ಲ. ಮತ್ತು ಅಲ್ಲಿನ ಕಮ್ಯುನಿಕೇಷನ್ ಡಿವೈಸಸ್ ಹೇಗಿದೆ ಅಂದರೆ ಹ್ಯೂಮನ್ ಹತ್ರ ಮಾತಾಡೋಕ್ಕೆ ಅಂತ ಅವರು ಮಾಡಿರೋದಲ್ಲ, ಹ್ಯೂಮನ್ ಬೇರೆ ಎಂಟಿಟಿ ಜೊತೆ ಮಾತಾಡಬೇಕು ಅಂತ ಮಾಡಿರೋ ಕಮ್ಯುನಿಕೇಷನ್ಸ್ ಡಿವೈಸಸ್ ಅಲ್ಲಿ ತುಂಬ ಕಾಣಿಸೋಕೆ ಹೋಗುತ್ತೆ. ಪ್ರೆಸೆಂಟ್ ಏರಿಯಾ 51 ಅಲ್ಲಿ
ಈಗ ಎಕ್ಸ್ಪರ್ಟ್ಸ್ ಏನು ಬಿಲೀವ್ ಮಾಡ್ತಾರೆ ಅಂದರೆ ಏರಿಯಾ 51 ಅನ್ನೋ ಜಾಗ ಇವಾಗ ಒಂದು ಟೆಸ್ಟಿಂಗ್ನ ಜಾಗ ಆಗಿರುತ್ತೆ. ಅಲ್ಲಿ ಏನೇನು ಟೆಸ್ಟ್ ನಡೀತಿದ್ದಾವೆ ಅಂದರೆ ಹೈಪರ್ಸೋನಿಕ್ ಏರ್ಕ್ರಾಫ್ಟ್ಸ್ ಅವನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಸ್ಪೇಸ್ ರಿಲೇಟೆಡ್ ಟೆಕ್ನಾಲಜಿ, ಹಾಗೆ ಎಕ್ಸ್ಪೆರಿಮೆಂಟಲ್ ವೆಪನ್ಸ್ ಮತ್ತು ಹೈಲಿ ಸ್ಟೆಲ್ತ್ ಡ್ರೋನ್ಸ್, ಈ ವಿಚಾರಗಳ ಬಗ್ಗೆ ಅಲ್ಲಿ ಟೆಸ್ಟಿಂಗ್ ನಡೀತಿದೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಇವಾಗ ಕರೆಂಟ್ಲಿ ನಂಬ್ತಿದ್ದಾರೆ. ಅಲ್ಲಿ ಏನೇ ಟೆಸ್ಟ್ ಮಾಡಿದ್ರೂ ಕೂಡ ಇದು ಕಾಮನ್ ಪೀಪಲ್ಗಳಿಗೆ ತಿಳಿಸೋದೇ ಇಲ್ಲ. ಅಲ್ಲಿನ ಗೌರ್ಮೆಂಟ್ ಅದನ್ನು ಕಂಪ್ಲೀಟ್ ಡಾರ್ಕ್ ಸೀಕ್ರೆಟ್ ಆಗಿ ಈಗಲೂ ಕೂಡ ಹಾಗೆ ಇಟ್ಟಿದೆ. ಅದು ಅದನ್ನು ಯಾಕೆ ರಿವೀಲ್ ಮಾಡ್ತಿಲ್ಲ ಅಂತ ಯಾರಿಗೂ ಕೂಡ ಇದುವರೆಗೂ ಕೂಡ ಗೊತ್ತಿಲ್ಲ. ರಿಯಾಲಿಟಿ ಈಸ್ ಸಿಂಪಲ್. ಏರಿಯಾ 51 ಈಸ್ ಕಂಪ್ಲೀಟ್ಲಿ ಬಿಲ್ಟ್ ಆನ್ ಸೈಲೆನ್ಸ್. ಅಲ್ಲಿನ ಗೋರ್ಮೆಂಟ್ ನಾರ್ಮಲ್ ಪೀಪಲ್ಗೆ ಅಲ್ಲಿನ ಸೀಕ್ರೆಟ್ಸ್ ತಿಳಿಸೋಕೆ ಅದು ಟ್ರೈ ಮಾಡೋದು ಇಲ್ಲ, ಅದು ಹೇಳೋದು ಇಲ್ಲ. ಅಲ್ಲಿನ ಸೀಕ್ರೆಟ್ಸ್, ಅಲ್ಲಿನ ಮಿಸ್ಟ್ರಿ ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗೆ ಅಲ್ಲೇ ನಡೆದಿರುವಂತಹ ಇನ್ನೊಂದು ಇನ್ಸಿಡೆಂಟ್ ಇದೆ, ದ ಕ್ಯಾಟಲ್ ಡೆತ್ ಕೇಸ್ ಅಂತ. ಸೊ ಆ ಈ ವಿಡಿಯೋ ಜೊತೆ ಮರ್ಜ್ ಮಾಡೋಕ್ಕಾಗಲ್ಲ. ಆ ಇನ್ನೊಂದು ವಿಡಿಯೋನ ನಾನು ಮಾಡಿ ಈ ವಿಡಿಯೋ ಆದಮೇಲೆ ನಾನು ಮತ್ತೆ ಅದನ್ನು ಬಿಡ್ತೀನಿ. ಸೊ ಈ ವಿಡಿಯೋ ಏರಿಯಾ 51 ರಿಲೇಟೆಡ್ ಆಗಿರೋದ್ರಿಂದ ಅಲ್ಲಿನ ಮಿಸ್ಟ್ರಿ ಹಾಗೆ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋದ ಪಾರ್ಟ್ 2 ದ ಕ್ಯಾಟಲ್ ಡೆತ್ ಕೇಸ್ ಅನ್ನೋ ಒಂದು ಟೈಟಲಿಂದ ಬರುತ್ತೆ. ಸೊ ಜನಗಳಿಂದ ಏನಾದರೂ ಮುಚ್ಚಿಡ್ತಿದ್ದಾರಾ, ಅಥವಾ ಜನಗಳಿಗೆ ಗೊತ್ತಾದರೆ ಬೇರೆ ಥರನೇ ಏನಾದರೂ ಕನ್ವರ್ಟ್ ಆಗ್ಬೋದಾ, ಅಥವಾ ಈ ವಿಷಯ ಜನಗಳಿಗೆ ಗೊತ್ತಾಗ್ದಿಲ್ದಿರೋ ಅಷ್ಟು ಡೇಂಜರಸ್ಸಾ, ಅಥವಾ ತಿಳಿಸೋಕೆ ಅವ್ರಿಗೆ ಹ್ಯುಮ್ಯಾನಿಟಿನೇ ಇಲ್ವಾ, ಗೊತ್ತಿಲ್ಲ. ತಿಳ್ಕೊಳ್ಳೋಕೆ ಆಗೋದು ಇಲ್ಲ. ಸೊ ಇಲ್ಲಿನ ಮಿಸ್ಟ್ರಿ ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸ ವಿಡಿಯೋಸ್ ಇನ್ಮೇಲೆ ಬರ್ತಾನೆ ಇರ್ತವೆ. ಕನ್ಸಿಸ್ಟೆನ್ಸಿ ಫಾಲೋ ನಾನು ಮಾಡೇ ಮಾಡ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ವೇಟ್. ಈ ಟಾಪಿಕ್ಕು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಸು ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ನೂ ಇನ್ಸ್ಪೈರ್ ಆಗುತ್ತೆ. ಹಾಗೆ ನೀವು ಕೇಳೋ ಒಂದೊಂದು ಕ್ವಶನ್ಗೂ ನಾನು ಡೀಪಾಗಿ ಸರ್ಚ್ ಮಾಡಿದ್ರೆ ಆ ನಾಲೆಡ್ಜ್ ನನಗೂ ತಿಳ್ಕೊಂಡು ಅದನ್ನು ಕ್ಲಿಯರಾಗಿ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೇನು ಅನಿಸ್ತು ಅಂತ ಕಮೆಂಟಲ್ಲಿ ಸೀರಿಯಸ್ಲಿ ತಿಳಿಸಿ ಪ್ಲೀಸ್. ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.